Namaste, dear learners. Today we will discuss an essay called Forgetting, which is prescribed for BCom second semester, Rani Chennamma University, Belagavi. The essay Forgetting is written by Robert Lind, and I am Basavaraj Bilgi, Assistant Professor of English, GFGC, Yergatti. Before going to deal with the essay, we will discuss some of the things about the author. He is none other than Robert Lind. He was born in the year 1879 and died in 1949. He was an Irish writer, editor of poetry, urban literary essayist, and strong Irish nationalist. Robert Lind ಅವರು he was not only an essayist, but he was also editor of poetry, urban literary essayist, and he participated in Irish national movement. ಐರ್ಲೆಂಡ್ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂತಹ ವ್ಯಕ್ತಿಯೂ ಕೂಡ ರಾಬರ್ಟ್ ಲಿಂಡ್ ಅವರು ಆಗಿದ್ದಾರೆ. ಹಿ ಈಸ್ ನೋನ್ ಫಾರ್ ಹಿಸ್ ಹ್ಯೂಮರಸ್ ವರ್ಕ್ಸ್. ರಾಬರ್ಟ್ ಲಿಂಡ್ ಅವರು ಬರೆದಿರುವಂತಹ ಹಾಸ್ಯಾತ್ಮಕ ಕೃತಿಗಳಿಗಾಗಿ ಹೆಸರುವಾಸಿಯಾಗಿದ್ದಾರೆ. ರಾಬರ್ಟ್ ಲಿಂಡ್ ಬಿಗ್ಯಾನ್ ಹೀಸ್ ರೈಟಿಂಗ್ ಕರಿಯರ್ ಆಸ್ ಅ ಜರ್ನಲಿಸ್ಟ್ ಇನ್ ದ ಬಿಗಿನಿಂಗ್. ಮೊದಲು ಅವರು ಒಬ್ಬ ಪತ್ರಕರ್ತನಾಗಿ ತಮ್ಮ ಬರವಣಿಗೆಯ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಹಿ ಯೂಸ್ಡ್ ದ ಸುಡೋನಿಮ್ YZ SR ಇನ್ ರೈಟಿಂಗ್. ರಾಬರ್ಟ್ ಲಿಂಡ್ ಅವರು ತಮ್ಮ ಹೆಸರಿನ ಬದಲಿ YZ ಅನ್ನುವಂತಹ ನಾಮವನ್ನು ಹೆಸರನ್ನು ಬಳಸಿ ತಮ್ಮ ಬರವಣಿಗೆಗಳನ್ನು ಪಬ್ಲಿಷ್ ಮಾಡ್ತಾ ಇರ್ತಾರೆ. His writings are simple, humorous and satirical. His Forgetting is taken from his style of writing is elegant and charming. ಅವರ ಬರವಣಿಗೆಯ ಶೈಲಿ ಬಹಳಷ್ಟು ಎಲೆಗಂಟ್ ಆಗಿದೆ ಮತ್ತು ಚಾರ್ಮಿಂಗ್ ಆಗಿದೆ ಅಂತ ಹೇಳಬಹುದು. His other works are Books and Authors, The Money Box, I Tremble to Think. These are the works which are written by Robert Lind, remember. And the present essay Forgetting is taken from the book I Tremble to Think. As I told you, this essay is taken from I Tremble to Think. In the present essay, Robert Lind writes about the root causes of forgetting. ಈ ಒಂದು ಪ್ರಬಂಧದಲ್ಲಿ ಮರೆವಿಗೆ ಕಾರಣಗಳು ಏನು ಅನ್ನುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ಅವರು ಈ ಪ್ರಬಂಧವನ್ನು ಬರೀತಾರೆ. ಹಿ ಲಿಸ್ಟ್ಸ್ ಔಟ್ ದ ಐಟಮ್ಸ್ ವಿ ಫಾರ್ಗೆಟ್ ಕಾಮನ್ಲಿ. ರಾಬರ್ಟ್ ಲಿಂಡ್ ಅವರು ಜನಸಾಮಾನ್ಯರು ಸಾಮಾನ್ಯವಾಗಿ ಯಾವ ವಸ್ತುಗಳನ್ನು ಮರೀತಾರೆ ಅನ್ನೋದನ್ನು ಕೂಡ ಒಂದು ಲಿಸ್ಟ್ ಮಾಡ್ತಾರೆ. ಇನ್ ದ ಬಿಗಿನಿಂಗ್ ಆಫ್ ದ ಎಸ್ಸೆ, Robert Lind seems to be amazed by the efficiency of human memory. ಮಾನವನ ಜ್ಞಾಪಕ ಶಕ್ತಿಯನ್ನು ನೆನಪಿಸಿಕೊಂಡು ರಾಬರ್ಟ್ ಲಿಂಡ್ ಅವರು ಎಷ್ಟು ಅಗಾಧವಾದಂತಹ ನೆನಪಿನ ಶಕ್ತಿ ಮಾನವನಿಗೆ ಇದೆ ಅಂತ ಹೇಳ್ತಾರೆ. He says that he is amazed because of the efficiency of human memory. Modern man, according to Robert Lind, remembers telephone numbers, names of actors, actresses, cricketers, footballers and murderers. We very often remember the names of cricketers, football players, volleyball, famous celebrities and people from different fields of life. We remember writers, we remember film actors, actresses, and even we are able to memorize our mobile number. ನಮ್ಮ ಮೊಬೈಲ್ ಸಂಖ್ಯೆಯನ್ನು ಕೂಡ ನಾವು ನೆನಪಿಸಿಕೊಂಡು ಹೇಳುವಂತಹ ಎಬಿಲಿಟಿ ಆಧುನಿಕ ಮಾನವನಿಗೆ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಆಧುನಿಕ ಮಾನವ ಪಾತ್ರಧಾರಿಗಳ ಅಥವಾ ನಾಯಕಿಯರ, ಕ್ರಿಕೆಟ್ ಆಟಗಾರರ, ಫುಟ್ಬಾಲ್ ಆಟಗಾರರ ಮತ್ತು
ಕೊಲೆಗಾರರ ಹೆಸರುಗಳನ್ನು ನೆನಪಿಟ್ಟುಕೊಳ್ಳುವಂತಹ ಒಂದು ಎಬಿಲಿಟಿಯನ್ನು ಹೊಂದಿದ್ದಾನೆ ಅಂತ ರಾಬರ್ಟ್ ಲಿಂಡ್ ಅವರು ಹೇಳುತ್ತಾರೆ. ಮಾಡರ್ನ್ ಮ್ಯಾನ್ ಕ್ಯಾನ್ ರಿಮೆಂಬರ್ ಆಲ್ಮೋಸ್ಟ್ ಎವ್ರಿಥಿಂಗ್ ಇನ್ ಲೈಫ್. ನಾವು ಎಲ್ಲವನ್ನು ನೆನಪಿಟ್ಕೊಳ್ಳುವಂತಹ ಶಕ್ತಿ ಇದೆ ಅಂತ ಹೇಳುತ್ತಾರೆ. ಫಾರ್ ಎಕ್ಸಾಂಪಲ್, ಮ್ಯಾನ್ ಡಸ್ ನಾಟ್ ಫಾರ್ಗೆಟ್ ಅ ಸಿಂಗಲ್ ಐಟಮ್ ಆಫ್ ಹಿಸ್ ಕ್ಲಾದಿಂಗ್ ವೆನ್ ಡ್ರೆಸ್ಸಿಂಗ್. ವೆನ್ ವಿ ಆರ್ ಡ್ರೆಸ್ಸಿಂಗ್ ವಿ ಡು ನಾಟ್ ಫಾರ್ಗೆಟ್ ಅ ಸಿಂಗಲ್ ಐಟಮ್. ನಮ್ಮ ಭಾರತ ದೇಶದಲ್ಲಿ ಐ ಹೋಪ್ ಯು ಹ್ಯಾವ್ ಸೀನ್ people do not forget about their dressing, but I am wondered how they forget about other things, the author asks. ಜನರು ತಮ್ಮ ಬಟ್ಟೆಗಳನ್ನು ಹಾಕ್ಕೊಳ್ಳುವಂಥ ಸಮಯದಲ್ಲಿ ಏನನ್ನು ಮರೆಯುವುದಿಲ್ಲ, ಆದರೆ ಬೇರೆ ವಿಷಯಗಳಲ್ಲಿ ಯಾಕೆ ಮರೀತಾರೆ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಸಿಮಿಲರ್ಲಿ, ನೋ ಒನ್ ಫಾರ್ಗೆಟ್ಸ್ ಟು ಶಟ್ ದ ಫ್ರಂಟ್ ಡೋರ್ ವೆನ್ ಲೀವಿಂಗ್ ದ ಹೌಸ್. ನಾವು ಮನೆಯನ್ನು ಬಿಟ್ಟು ಎಲ್ಲಿ ಹೊರಗಡೆ ಹೋಗುವಂತಹ ಸಮಯದಲ್ಲಿ ವಿ ಡು ನಾಟ್ ಫಾರ್ಗೆಟ್ ಟು ಶಟ್ ದ ಫ್ರಂಟ್ ಡೋರ್. ಮನೆಯ ಮುಂದಿನ ಬಾಗಿಲನ್ನು ಹಾಕುವುದನ್ನು ನಾವು ಯಾವಾಗಲೂ ಮರೆಯುವುದಿಲ್ಲ, ಆದರೆ ಬೇರೆ ವಸ್ತುಗಳನ್ನು ಮರಿತೀವಿ. ಹಿ ಈಸ್ ಅಮೇಜ್ಡ್ ಬೈ ದೀಸ್ ಥಿಂಗ್ಸ್. ಹಿ ಆಲ್ಸೋ ಸೇಸ್ ದಟ್ ದ ಇನ್ಸ್ಟಿಟ್ಯೂಷನ್ ಆಫ್ ಫ್ಯಾಮಿಲಿ ಸರ್ವೈವ್ಸ್ ಇನ್ ಮಾಡರ್ನ್ ಸಿಟೀಸ್ ಬಿಕಾಸ್ ಆರ್ಡಿನರಿ ಪೀಪಲ್ ಹ್ಯಾವ್ ಎಫಿಷಿಯಂಟ್ ಮೆಮರಿ ಪವರ್. According to Robert Lind, modern man is able to survive in cities. ನಗರ ಪ್ರದೇಶದಲ್ಲಿ ಆಧುನಿಕ ಮಾನವ ತನ್ನ ಜೀವನವನ್ನು ರೂಪಿಸಿಕೊಳ್ಳಲು ಯಶಸ್ಸಿಗೆ ಕಾರಣ ಯಾವುದು ಅಂತಂದರೆ ನೆನಪಿನ ಶಕ್ತಿ, ಮೆಮರಿ ಅಂತ ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ. ಹಿ ಈಸ್ ಟ್ರೂ ಬಿಕಾಸ್ ಇನ್ ಸಿಟೀಸ್ it happens that we are supposed to forget our homes because there are lot of homes, there are lot of streets, there are lot of vehicles moving from this side to that side, and among all these things we have every chance of forgetting from where we come, but because of the strong memory of modern man, he is able to live in cities. That's what Robert Lind says. ವಾಟ್ ವಿ ಫಾರ್ಗೆಟ್ ಕಾಮನ್ಲಿ. ಸಾಮಾನ್ಯವಾಗಿ ನಾವು ಏನನ್ನು ಮರಿತೀವಿ? ವಿ ಫಾರ್ಗೆಟ್ ಮೆಡಿಸಿನ್ಸ್, ವಿ ಫಾರ್ಗೆಟ್ ಪೋಸ್ಟಿಂಗ್ ಲೆಟರ್ಸ್, ವಿ ಫಾರ್ಗೆಟ್ ವಾಕಿಂಗ್ ಸ್ಟಿಕ್ಸ್, ವಿ ಫಾರ್ಗೆಟ್ ಅಂಬ್ರೆಲಾಸ್. ದಟ್ಸ್ ವಾಟ್ ದೀಸ್ ಆರ್ ದ ಥಿಂಗ್ಸ್ ವಿಚ್ he lists out: medicines, posting letters, walking sticks, umbrellas. In some matters, human memory works less than its usual perfection. For example, most people forget to take the medicine. Most of us forget to take the medicine, but they don't forget to take meals. Say, we do not forget to take meal. ಅಂದರೆ ಊಟವನ್ನು ಮಾಡುವುದನ್ನು ನಾವು ಮರೆಯುವುದಿಲ್ಲ. ಬಟ್ ವಿ ಫಾರ್ಗೆಟ್ ಟೇಕಿಂಗ್ ದ ಮೆಡಿಸಿನ್ಸ್. ಔಷಧಿಗಳನ್ನು ತೆಗೆದುಕೊಳ್ಳುವುದನ್ನು ಮರಿತೀವಿ. ಆದರೆ ಔಷಧಿಗಳು ಒಂದು ಊಟಕ್ಕಿಂತ ಮುಂಚೆ ಆದರೂ ಇರ್ತವೆ, ಆದರೆ ಊಟ ಆದ ನಂತರ ತಗೊಳ್ಳುವಂತಹ ಔಷಧಿಗಳಿರ್ತಾವೆ. ಆದರೂ ಕೂಡ ವಿ ಫಾರ್ಗೆಟ್ ದೆಮ್, ಹೀ ಸೇಸ್. ಸೈಕಾಲಜಿಸ್ಟ್ ಸೇ ದ್ಯಾಟ್ ವಿ ಫಾರ್ಗೆಟ್ ಥಿಂಗ್ಸ್ ಬಿಕಾಸ್ ವಿ ವಿಶ್ ಟು ಫಾರ್ಗೆಟ್ ದೆಮ್. ಯಾಕೆ ನಾವು ಮರಿತೀವಿ? ವೈ ವಿ ಫಾರ್ಗೆಟ್ ಮೆಡಿಸಿನ್ಸ್, ಟೇಕಿಂಗ್ ಮೆಡಿಸಿನ್ಸ್ ಅಂತಂದರೆ ನಾವು ಉದ್ದೇಶಪೂರ್ವಕವಾಗಿ ನಮ್ಮ ಮನಸ್ಸನ್ನು ಅದಕ್ಕೆ ಸಜ್ಜುಗೊಳಿಸಿರ್ತೀವಿ. ಏನಂತ? ಇದನ್ನು ಮರಿಬೇಕು ಅಂತ ನಾವು ಮನಸ್ಸು ಮಾಡಿರ್ತೀವಿ. ದಟ್ ಈಸ್ ದ ರೀಸನ್ ವೈ ವಿ ಫಾರ್ಗೆಟ್ ಟು ಟೇಕ್ ಮೆಡಿಸಿನ್ಸ್, ಹಿ ಸೇಸ್. Humorously remarks that chemists make a lot of money because people forget to take medicines and their illness is not cured. They buy more and more medicines. What happens if we forget medicines? ಔಷಧಿಗಳನ್ನು ತೆಗೆದುಕೊಳ್ಳೋದನ್ನು ಮರೆತ್ವಿ ಅಂದರೆ ಏನಾಗ್ತದೆ? ನಮಗೆ ಬಂದಂತಹ ಅನಾರೋಗ್ಯ ಕಡಿಮೆ ಆಗೋದಿಲ್ಲ. ದೆನ್ ವಿ ಗೋ ಟು ದ ಕೆಮಿಸ್ಟ್ಸ್, ಡಾಕ್ಟರ್ಸ್ ಹತ್ರ ಹೋಗ್ತೀವಿ ಮತ್ತು ಮೆಡಿಸಿನ್ಸನ್ನು ಖರೀದಿ ಮಾಡ್ತೀವಿ. ರಾಬರ್ಟ್ ಲಿಂಡ್ ಸೇಸ್ ದಿಸ್ ಈಸ್ ಹೌ chemists, this is how doctors and the people who are keeping medicine shops make a lot of money, he says. Another very common thing which we forget is posting letters. We very often forget to post the letters. Most people forget to post letters. So Robert Lind humorously remarks that if anyone asks him to post a letter,
is a poor judge of character because Robert Lind never posts the letter even if he keeps it in his pocket for many days. He says, people commonly forget posting the letters, and he gives his own example. ತನ್ನದೇ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಏನು ಅಂತಂದರೆ, ಯಾರಾದರೂ ಅವ್ರ ಕೈಯಲ್ಲಿ ಒಂದು ಲೆಟರನ್ನು ಪೋಸ್ಟ್ ಮಾಡಿರಿ ಅಂತ ಕೊಟ್ಟರೆ ಅವರು ಅದನ್ನು ಸರಿಯಾದ ಸಮಯಕ್ಕೆ ಪೋಸ್ಟ್ ಮಾಡೋದಿಲ್ಲ. ಅದನ್ನು ಕೈ ಒಳಗೆ ಹಿಡ್ಕೊಂಡ್ರು ಹಿ ಡಸಂಟ್ ರಿಮೆಂಬರ್ ಇಟ್ ಈವನ್ ಇಫ್ ಹಿ ಕೀಪ್ಸ್ ಇಟ್ ಇನ್ ಹಿಸ್ ಪಾಕೆಟ್. ಕಿಸೆಯಲ್ಲಿ ಇಟ್ಟುಕೊಂಡಾಗ್ಯೂ ಕೂಡ ಹಿ ಡಸಂಟ್ ರಿಮೆಂಬರ್ ಟು ಪೋಸ್ಟ್ ದ ಲೆಟರ್ ಫಾರ್ ಅ ಲಾಂಗ್ ಟೈಮ್. ಹಿ ಸೇಸ್, ಐ ಮೈ ಸೆಲ್ಫ್ ಫಾರ್ಗೆಟ್ ಟು ಪೋಸ್ಟ್ ದ ಲೆಟರ್. ಇಫ್ ಸಮ್ವನ್ ಆಸ್ಕ್ಸ್ ಮೀ ಟು ಪೋಸ್ಟ್ ಎ ಲೆಟರ್ ಫಾರ್ ಹಿಮ್, ಹಿ ಮೈಟ್ ಬಿ ದ ರಾಂಗ್ ಇಂಪ್ರೆಸ್ಡ್ ಪರ್ಸನ್ ಅಬೌಟ್ ಮೀ. ಮತ್ತೊಬ್ಬ ಯಾರಾದರೂ ಒಬ್ಬ ವ್ಯಕ್ತಿ ನನ್ನ ಹತ್ರ ಒಂದು ಲೆಟರನ್ನು ಕೊಟ್ಟು ಪೋಸ್ಟ್ ಮಾಡು ಅಂತಂದರೆ ಅವನಷ್ಟು ದಡ್ಡ ಯಾರೂ ಇಲ್ಲ ಅಂತ ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ. ದ ಆಥರ್ ಲೀವ್ಸ್ ವಾಕಿಂಗ್ ಸ್ಟಿಕ್ಸ್ ಆ್ಯಂಡ್ ಅಂಬ್ರೆಲಾಸ್ ಡ್ಯೂರಿಂಗ್ ಹಿಸ್ ಜರ್ನಿ. ಹಿ ಆಲ್ಸೋ ಗಿವ್ಸ್ ದ ಎಕ್ಸಾಂಪಲ್ ಆಫ್ ಹಿಸ್ ಓನ್ ಎಕ್ಸಾಂಪಲ್. ಆ್ಯಂಡ್ ಬಿಕಾಸ್ ಹಿ ಫಾರ್ಗೆಟ್ ವಾಕಿಂಗ್ ಸ್ಟಿಕ್ಸ್, ಕೈಯೊಳಗೆ ಹಿಡ್ಕೊಂಡಿರುವಂತಹ ಬಡಿಗೆಗಳನ್ನು ಮರೆತು ಬಿಡ್ತಾರೆ. ಆ್ಯಂಡ್ ದೆನ್ ಅಂಬ್ರೆಲಾಗಳನ್ನು ಕೂಡ ನಾವು ಮರಿತೀವಿ ಅಂತ ಹೇಳ್ತಾರೆ. ಅಂಬ್ರೆಲಾ ಮತ್ತು ವಾಕಿಂಗ್ ಸ್ಟಿಕ್ಸ್ಗಳನ್ನು ಬಹಳಷ್ಟು ಜನ ಮರೆತು ಹೋಗಿರ್ತಾರೆ ಅನ್ನೋದನ್ನು ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ. ಆ್ಯಂಡ್ ಹಿ ಆಲ್ಸೋ ಸೇಸ್, ಐ ಆಮ್ ವೆರಿ ಅಫ್ರೇಡ್ ಆಫ್ ಕ್ಯಾರಿಯಿಂಗ್ ಎನ್ ಅಂಬ್ರೆಲಾ ಈವನ್ ಇಫ್ ಇಟ್ ಈಸ್ ರೇನಿಂಗ್ ಬಿಕಾಸ್ ಐ ಫಿಯರ್ ದ್ಯಾಟ್ ಐ ವಿಲ್ ಫಾರ್ಗೆಟ್ ಇಟ್ ಸಮ್ವೇರ್. ನಾನು ಮಳೆ ಬಂದಾಗ್ಯೂ ಕೂಡ ಅಂಬ್ರೆಲಾ ಅಂದರೆ ಛತ್ರಿಯನ್ನು ಹಿಡಿದುಕೊಂಡು ಹೋಗೋದಕ್ಕೆ ಹೆದರ್ತೇನೆ. ವೈ? ಬಿಕಾಸ್ ಐ ಫಾರ್ಗೆಟ್ ಟು ಬ್ರಿಂಗ್ ದ ಅಂಬ್ರೆಲಾಸ್ back home, he says. Then who forgets? Who are the people forget the things time and again? According to Robert Lind, young sportsmen. And he makes a list of the things which are forgotten in railway, and he says many articles which are lost by railway travelers. A list has been published by the railway department about the articles which are forgotten in the railways. ರೈಲ್ವೆಯಲ್ಲಿ ಪ್ರಯಾಣ ಮಾಡುವಂಥ ಸಮಯದಲ್ಲಿ ಜನರು ಮರೆತು ಹೋದಂತಹ ವಸ್ತುಗಳ ಒಂದು ಲಿಸ್ಟನ್ನು ಮಾಡಿ ರೈಲ್ವೆ ಡಿಪಾರ್ಟ್ಮೆಂಟ್ ಹಚ್ಚಿದೆ ಅಂತ ಹೇಳ್ತಾರೆ. ಅವುಗಳಲ್ಲಿ ಯಾವಿದಾವೆ? ದ ಲಿಸ್ಟ್ ರೀಡ್ಸ್ ಎಸ್ಟಾನಿಶ್ಡ್ ಅಟ್ ದ ಅಬ್ಸೆಂಟ್ ಮೈಂಡೆಡ್ನೆಸ್ ಆಫ್ ದ ಪೀಪಲ್. ಆ ಲಿಸ್ಟನ್ನು ನೋಡಿದಾಗ ನಮಗೆ ಏನಾಗ್ತದೆ? ಗಾಬರಿ ಆಗ್ತದೆ. ಈ ಜನ ಇಷ್ಟು ಮರುಗುಳಿ ಇದ್ದಾರೆ ಏನೋ ಅನ್ನುವಂತಹ ವಿಚಾರಗಳು ನಮ್ಮ ತಲೆಯೊಳಗೆ ಬರ್ತಾವು ಅಂತ ಹೇಳ್ತಾನೆ. ಆ್ಯಂಡ್ ಹೂ ಫಾರ್ಗೆಟ್ ಮೋಸ್ಟ್ ಆಫ್ ದ ಆರ್ಟಿಕಲ್ಸ್ ಇನ್ ಟ್ರೈನ್ಸ್ ಆರ್ ಯಂಗ್ ಸ್ಪೋರ್ಟ್ಸ್ಮೆನ್. ಯಂಗ್ ಸ್ಪೋರ್ಟ್ಸ್ಮೆನ್ ಫಾರ್ಗೆಟ್ ದೇರ್ ಬಿಲಾಂಗಿಂಗ್ಸ್ ಇನ್ ದ ಟ್ರೈನ್. ವೈ? Many young cricketers have forgotten their cricket bats and footballs, and Lind says that when these boys, when returning from the games, have their imaginations filled with the vision of playing field. Why they forget? Because when they are traveling in the train, their mind is full of imagination about the game they are going to play tomorrow, or they might be worried about the game they have lost that day. ಯಂಗ್ ಸ್ಪೋರ್ಟ್ಸ್ಮನ್, ಯುವ ಕ್ರೀಡಾಪಟುಗಳು ಯಾಕೆ ಮರಿತಾರೆ ಅಂತಂದರೆ, ಅವರು ಯಾವಾಗಲೂ ತಮ್ಮ ತಲೆಯಲ್ಲಿ ಏನೋ ಒಂದು ಕಲ್ಪನೆ, ಏನೋ ಒಂದು ವಿಚಾರವನ್ನು ಮಾಡ್ತಿರ್ತಾರೆ. ನಾಳೆಯ ಆಟ ಹೇಗೆ ಆಡಬೇಕನ್ನುವಂತಹ ಕಲ್ಪನೆಯೊಳಗಿರ್ತಾರೆ. ಅವರು ಕನಸಿನ ಲೋಕದಲ್ಲಿರ್ತಾರೆ. ದಟ್ ಈಸ್ ದ ರೀಸನ್ ವೈ ದೇ ಫಾರ್ಗೆಟ್ ಮೆನಿ ಥಿಂಗ್ಸ್, ದ ಆಥರ್ ಸೇಸ್. ಆ್ಯಂಡ್ ಹಿ ಆಲ್ಸೋ ಸೇಸ್, ದ ಡಿಪೀಟೆಡ್ ಪ್ಲೇಯರ್ಸ್ ಆರ್ ವೆರಿ ಸ್ಯಾಡ್. ಆಗಲೇ ಒಂದು ನಡೆದಂತಹ ಪಂದ್ಯದಲ್ಲಿ ಸೋತಿರುವಂತಹ ಆಟಗಾರರು ಬಹಳಷ್ಟು ದುಃಖತಪ್ತರಾಗಿರ್ತಾರೆ. ಆ್ಯಂಡ್ ದೇ ಥಾಟ್ ಅಬೌಟ್ ದೇರ್ ಲಾಸ್ಟ್ ಅಪಾರ್ಚುನಿಟೀಸ್ ಆ್ಯಂಡ್ ಫೇಲ್ಯೂರ್ಸ್. ಅವರು ತಾವು ಕಳೆದುಕೊಂಡಂತಹ ಅವಕಾಶಗಳ ಬಗ್ಗೆ ಹಾಗೂ ತಾವು ಸೋತಿರುವ ಬಗ್ಗೆ ವಿಚಾರ ಮಾಡ್ತಿರ್ತಾರೆ. ದಟ್ ಈಸ್ ದ ರೀಸನ್ ವೈ ದೇ ಫಾರ್ಗೆಟ್ ದ ಥಿಂಗ್ಸ್, ಹಿ ಸೇಸ್. The victorious boys have their heads among the stars, thinking about their achievements. ಇನ್ನು ಗೆದ್ದಂತಹ ವ್ಯಕ್ತಿಗಳದೊಂದು ಇನ್ನೊಂದು ಏನೋ ಕಥೆನೇ ಬೇರೆ. ಸೋತವರು ದುಃಖತಪ್ತರಾಗಿ, ಭಾಳ ಸ್ಯಾಡಾಗಿ, ಭಾಳ ಏನು ಬೇಸರದಿಂದ ಮರೆತು ಹೋಗ್ತಾರೆ. ಆದರೆ ಗೆದ್ದಂತಹ ವ್ಯಕ್ತಿಗಳು ದೇ ಆರ್ ಇನ್ ಅ ಡ್ರೀಮ್ ಲ್ಯಾಂಡ್, ದೇ ಆರ್ ಇನ್ ಅ ವಿಷನ್,
ದೇ ಆರ್ ವೆರಿ ನಿಯರ್ ಟು ದ ಸ್ಟಾರ್ಸ್, ಅವರು ಆಕಾಶದ ಹತ್ತಿರ ಹೋಗಿಬಿಟ್ಟಿರ್ತಾರೆ. ಆವಾಗ ದೇ ಡು ನಾಟ್ ರಿಮೆಂಬರ್ ಎನಿಥಿಂಗ್ ಬಿಕಾಸ್ ದೇ ಆರ್ ವೆರಿ ಪ್ರೌಡ್ ಆಫ್ ದೇರ್ ಅಚೀವ್ಮೆಂಟ್ಸ್. ತಾವು ಮಾಡಿದಂಥ ಸಾಧನೆಗಳ ಬಗ್ಗೆ ಥಿಂಕ್ ಮಾಡ್ತಿರ್ತಾರೆ, ಅಥವಾ ಯಾರಾದರೂ ಬಂದು ಬಾಜು ಕುಂತಾಗ ಅವ್ರ ಜೊತೆ ಮಾತನಾಡ್ತಾ ತಮ್ಮ ಸಾಧನೆಗಳ ಬಗ್ಗೆ ಹೇಳ್ತಾ ದೇ ಫಾರ್ಗೆಟ್ ಅಬೌಟ್ ದ ಥಿಂಗ್ಸ್ ವಿಚ್ ದೇ ಹ್ಯಾವ್ ಕ್ಯಾರಿಡ್ ಇನ್ ದೇರ್ ಹ್ಯಾಂಡ್ಸ್. But both the group of boys were in a dream world and they forget to take their cricket bats and put balls when leaving the train. They are citizens of dreamland. Young sportsmen, according to Robert Lind, are citizens of dreamland, utopia. ಇವ್ರು ಯಾರು? ಯುಟೋಪಿಯಾ ಅಂದರೆ ಆದರ್ಶ ರಾಜ್ಯ. The young sportsmen are always live in their dreamland. That is the reason why they forget to take the things they have brought with them. And he also talks about the losers. ಕೆಲವೊಂದಿಷ್ಟು ಸಮಯ ಏನಾಗ್ತದೆ, ಆಟದಲ್ಲಿ ಪಂದ್ಯಾವಳಿಯಲ್ಲಿ ಸೋತಂತಹ ಆಟಗಾರರು ಬಹಳ ದುಃಖ ತಪ್ತರಾಗಿರ್ತಾರೆ. ತಾವು ಕಳೆದುಕೊಂಡಂತಹ ಅವಕಾಶಗಳ ಬಗ್ಗೆ ವಿಚಾರ ಮಾಡ್ತಿರ್ತಾರೆ, ಅದಕ್ಕಾಗಿ ಅವರು ಮರೆತು ಹೋಗ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ದ ವಿನ್ನರ್ಸ್, ಆಟದಲ್ಲಿ ಗೆದ್ದಂತಹ ವ್ಯಕ್ತಿಗಳು, ದೇ ಆರ್ ಥಿಂಕಿಂಗ್ ಅಬೌಟ್ ದೇರ್ ಅಚೀವ್ಮೆಂಟ್ಸ್, ದೇ ಆರ್ ಥಿಂಕಿಂಗ್ ಅಬೌಟ್ ಹೌ ದೇ ಹ್ಯಾವ್ ಪರ್ಫಾರ್ಮ್ಡ್ ಇನ್ ದ ಗೇಮ್, ಆ್ಯಂಡ್ ದ್ಯಾಟ್ಸ್ ವೇರ್ ದೇ ಟೆಂಡ್ ಟು ಫಾರ್ಗೆಟ್ ದ ಥಿಂಗ್ಸ್ ದೇ ಹ್ಯಾವ್ ಬ್ರಾಟ್. ಅವರು ಕೂಡ ಮರಿತಾರೆ, ಸೋತವರು ಮರಿತಾರೆ, ಗೆದ್ದವರು ಮರಿತಾರೆ ಅಂತ ದ ಪೋಯೆಟ್ ಸೇಸ್. ಯಾಕಂತಂದರೆ ಬೋತ್ ಆಫ್ ದೆಮ್ ಲಿವ್ ಇನ್ ಎ ಡ್ರೀಮ್ ಲ್ಯಾಂಡ್. ಅವರು ಯಾವಾಗಲೂ ಒಂದು ಕನಸಿನ ಲೋಕದಲ್ಲಿ ಇರುತ್ತಾರೆ. ಅವರು ಭೂಮಿ ಮೇಲೆ ಜೀವನ ಮಾಡುವುದಿಲ್ಲ, ಅಂದರೆ ಸಾಮಾನ್ಯರಾಗಿ ಜೀವನ ಮಾಡುವುದಿಲ್ಲ ಅನ್ನುವಂತಹ ವಿಚಾರಗಳನ್ನು ದ ಪೋಯೆಟ್ ದ ಎಸೆಯಿಸ್ಟ್ ಸೇಸ್. ದ ನೆಕ್ಸ್ಟ್ ಪೀಪಲ್ ಹೂ ಫಾರ್ಗೆಟ್ ದ ಥಿಂಗ್ಸ್ ಆರ್ ಆ್ಯಂಗ್ಲರ್ಸ್. ಆ್ಯಂಗ್ಲರ್ಸ್ ಅಂತಂದರೆ ಮೀನು ಹಿಡಿಯುವಂತಹ ವ್ಯಕ್ತಿಗಳು. ಆ್ಯಂಡ್ ಅಕಾರ್ಡಿಂಗ್ ಟು ರಾಬರ್ಟ್ ಲಿಂಡ್, ಆ್ಯಂಗ್ಲರ್ಸ್ ಆರ್ ಆಲ್ಸೋ ದ ಸಿಟಿಜನ್ಸ್ ಆಫ್ ಡ್ರೀಮ್ ಲ್ಯಾಂಡ್. ಇವರು ಕೂಡ ಕನಸಿನ ಲೋಕದಲ್ಲೇ ಇರುವಂತಹ ವ್ಯಕ್ತಿಗಳು. ವೈ? ಆ್ಯಂಡ್ ದೇ ಆರ್ ಡೇ ಡ್ರೀಮರ್ಸ್. ಅವರು ಹಗಲುಗನಸನ್ನು ಕಾಣುವಂತಹ ವ್ಯಕ್ತಿಗಳು ಆ್ಯಂಗ್ಲರ್ಸ್, ಮೀನನ್ನು ಹಿಡಿಯುವಂತಹ ವ್ಯಕ್ತಿಗಳು. ದೇ ಆರ್ ದೇ ಲಿವ್ ಇನ್ ಡ್ರೀಮ್ ಲ್ಯಾಂಡ್, ಕನಸಿನ ಲೋಕದಲ್ಲಿ ಇರುವಂಥವರು, ಕನಸಿನ ಲೋಕದಲ್ಲಿ ಸಂಚರಿಸುವಂಥವರು ಹಾಗೂ ಹಗಲುಗನಸನ್ನು ಕಾಣುವಂತಹ ವ್ಯಕ್ತಿಗಳು. ದೇ ಫಾರ್ಗೆಟ್ ಟು ಟೇಕ್ ದ ಫಿಶಿಂಗ್ ರಾಡ್ ವೆನ್ ದೇ ಗೋ ಹೋಮ್ ಇನ್ ದ ಈವ್ನಿಂಗ್. ಬೆಳಗ್ಗೆ ಹೋಗುವಂಥ ಸಮಯದಲ್ಲಿ ಫಿಶಿಂಗ್ ರಾಡನ್ನು ತೆಗೆದುಕೊಂಡು ಸಮುದ್ರದ ಅಥವಾ ಹೊಳೆಯ ದಂಡಿಗೆ ಹೋಗಿರುತ್ತಾರೆ. ಸಾಯಂಕಾಲದವರೆಗೆ ಮೀನುಗಳನ್ನು ಹಿಡಿದು ತಮ್ಮ ಬುಟ್ಟಿಯಲ್ಲಿ ಹಾಕ್ಕೊಂಡು ಸಾಯಂಕಾಲ ಮನೆಗೆ ಹೋಗುವಂಥ ಸಮಯದಲ್ಲಿ ದೇ ಫಾರ್ಗೆಟ್ ಟು ಟೇಕ್ ಬ್ಯಾಕ್ ದೇರ್ ಫಿಶಿಂಗ್ ರಾಡ್. ತಾವು ಮೀನನ್ನು ಹಿಡಿಯೋಕ್ಕೆ ಬಳಸಿದಂತಹ ರಾಡನ್ನೇ ಮರೆತು ಹೋಗಿರುತ್ತಾರೆ. ವಾಯ್? ದೇರ್ ಮೈಂಡ್ಸ್ ಆರ್ ಫಿಲ್ಡ್ ವಿತ್ ಮ್ಯಾಟರ್ ಮೋರ್ ಗ್ಲೋರಿಯಸ್. ಅವರು ಯಾವಾಗಲೂ ಅವರ ತಲೆಯೊಳಗೆ ಗ್ಲೋರಿಯಸ್ ಆದಂತಹ ವಿಚಾರಗಳು ತುಂಬಿರ್ತವೆ. ದಟ್ ಈಸ್ ದ ರೀಸನ್ ವೈ ದೇ ಫಾರ್ಗೆಟ್. ದಸ್ ಬೋತ್ ದ ಸ್ಪೋರ್ಟ್ಸ್ಮನ್ ಆ್ಯಂಡ್ ಆ್ಯಂಗ್ಲರ್ಸ್ ಆರ್ ಅಬ್ಸೆಂಟ್ ಮೈಂಡೆಡ್ ಪೀಪಲ್. ಅಕಾರ್ಡಿಂಗ್ ಟು ರಾಬರ್ಟ್ ಲಿಂಡ್, ಯಂಗ್ ಸ್ಪೋರ್ಟ್ಸ್ಮನ್ ಆ್ಯಂಡ್ ಆ್ಯಂಗ್ಲರ್ಸ್ ಆರ್ ಅಬ್ಸೆಂಟ್ ಮೈಂಡೆಡ್ ಪೀಪಲ್. ಅವರಿಗೆ ಯಾವಾಗಲೂ ಮರುಗುಳಿ ವ್ಯಕ್ತಿಗಳು ಅಂತ ಎಸೆಯಿಸ್ಟ್ ಹೇಳ್ತಾರೆ. And Lind says that such absent-mindedness is blessing because these people forget their unhappiness and live in a dream world of utopia. ಒಂದು ರೀತಿ ನೋಡಿದರೆ ಮರುಗುಳಿತನ ಭಾಳ ಸಹಾಯಕಾರಿ ಅಂತ ಹೇಳ್ತಾನೆ. ಮಾನವನಿಗೆ ಮರುಗುಳಿತನ ಸಹಾಯಕಾರಿ. ಹೌ? Because they forget their unhappiness, they forget their bad events that have happened in their life. ಅವರ ಜೀವನದಲ್ಲಿ ನಡೆದಂಥ ಕೆಟ್ಟ ಘಟನೆಗಳನ್ನು ಬೇಗ ಮರೆತು ಬಿಡ್ತಾರೆ. ಅದಕ್ಕಾಗಿ ಫಾರ್ಗೆಟ್ಫುಲ್ನೆಸ್ ಈಸ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ದ ಪೋಯೆಟ್ ಸೇಸ್. ಯಾಕಂತಂದರೆ ಅವರು ಯಾವಾಗಲೂ ಕನಸಿನ ಲೋಕದಲ್ಲಿ ಸಂಚರಿಸ್ತಿರ್ತಾರೆ ಹಾಗೂ ತಮ್ಮದೇ ಆದಂಥ ಒಂದು ಆದರ್ಶ ಲೋಕವನ್ನು ಕಟ್ಕೊಂಡಿರ್ತಾರೆ. ಅಂತಹ ಲೋಕದಲ್ಲಿ ದೇ ಫಾರ್ಗೆಟ್ ಅಬೌಟ್ ದ ಸ್ಮಾಲ್ ಮ್ಯಾಟರ್ಸ್, ಹಿ ಸೇಸ್. And then he says that great thinkers, poets and philosophers are also absent-minded people. Why? Because their minds are full of high ideals and imaginations. ಕವಿಗಳು, ಅನಂತರ ವಿಚಾರವಾದಿಗಳು ಹಾಗೂ ತತ್ವಜ್ಞಾನಿಗಳು ಕೂಡ ಅಬ್ಸೆಂಟ್ ಮೈಂಡೆಡ್ ಪೀಪಲ್. ಅವರು ಕೂಡ ಮರುಗುಳಿ ವ್ಯಕ್ತಿಗಳು ಅಂತ ಹೇಳ್ತಾನೆ. ಯಾಕಂತಂದರೆ ಅವರ ತಲೆಯಲ್ಲಿ ದೇರ್ ಆರ್ ವೆರಿ ಹೈ ಐಡಿಯಲ್ಸ್, ದೊಡ್ಡ ದೊಡ್ಡ ವಿಚಾರಗಳಿರ್ತವೆ, ದೊಡ್ಡ ದೊಡ್ಡ ಆದರ್ಶಗಳು ಅವರ ತಲೆಯೊಳಗಿರುತ್ತವೆ. ದಟ್ ಈಸ್ ದ ರೀಸನ್ ವೈ ದೇ ಆರ್ ಅಬ್ಸೆಂಟ್ ಮೈಂಡೆಡ್ ಪೀಪಲ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ದೇ ಆರ್ ಇಮ್ಯಾಜಿನೇಟಿವ್ ಪೀಪಲ್.
ಕಲ್ಪನಾ ಲೋಕದಲ್ಲಿ ವಿಹರಿಸ್ತಿರ್ತಾರೆ. ಅದಕ್ಕಾಗಿ ದೇ ಆರ್ ಆಲ್ಸೋ ಫರ್ಗೆಟ್ಫುಲ್ನೆಸ್ ಪೀಪಲ್ ಆ್ಯಂಡ್ ದೇ ಆರ್ absent minded people. And he says Socrates, the great Greek philosopher, and S.T. Coleridge, ಗ್ರೀಕ್ ದೇಶದ ಮಹಾನ್ ಶಾಸ್ತ್ರಜ್ಞನಾದಂತಹ ಸಾಕ್ರಟಿಸ್ ಮತ್ತು 19ನೇ ಶತಮಾನದ ಇಂಗ್ಲೀಷ್ ಕವಿಯಾದಂತಹ S.T. ಕೋಲ್ರಿಡ್ಜ್ ಅವರು ಕೂಡ ಅಬ್ಸೆಂಟ್ ಮೈಂಡೆಡ್ ಪೀಪಲ್ ಆಗಿದ್ದರು ಅನ್ನುವಂಥ ವಿಚಾರಗಳನ್ನು ಕೂಡ ರಾಬರ್ಟ್ ಲಿಂಡ್ ಸೇಸ್. And he says celebrities and statesmen are also absent-minded people, he says. And according to Robert Lind ಅವರ ಪ್ರಕಾರ possession of a good memory is a great advantage for all people. ಬಹಳಷ್ಟು ಜನರಿಗೆ ಬುದ್ಧಿ ಮತ್ತು ಜಾಣತನ ನೆನಪಿನ ಶಕ್ತಿ ಹೆಚ್ಚಿತ್ತು ಅಂತಂದರೆ ಅದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ತಾನೆ. Many great writers, poets and music composers have amazingly good memory according to ರಾಬರ್ಟ್ ಲಿಂಡ್. ಯಾರು ಕವಿಗಳು, ತತ್ವಶಾಸ್ತ್ರಜ್ಞರು, ಆನಂತರ ಮಹಾನ್ ಬರಹಗಾರರು ಹಾಗೂ ಸಾಹಿತ್ಯವನ್ನು ರಚನೆ ಮಾಡುವಂತಹ ವ್ಯಕ್ತಿಗಳಿಗೆ ನೆನಪಿನ ಶಕ್ತಿ ಭಾಳ ಇರುತ್ತದೆ ಅಂತ ಹೇಳ್ತಾನೆ. ಮೆಮರಿ ಈಸ್ ಹಾಫ್ ದ ಸಬ್ಸ್ಟೆನ್ಸ್ ಆಫ್ ದೇರ್ ಆರ್ಟ್, ಬಿಕಾಸ್ ಅವರು ನೆನಪಿಸಿಕೊಂಡು ಬರೆಯುವಂಥ ಕೆಲಸವನ್ನು ಮಾಡುವಂಥ ಟೈಮ್ನೊಳಗೆ ದೇ ಆರ್ ಸಪೋಸ್ ಟು ರಿಮೆಂಬರ್ ದ ಥಿಂಗ್ಸ್, ನೆನಪಿಸ್ಕೊಂಡು ಬರೀಬೇಕಾಗ್ತಿರ್ತದೆ. ಹಾಗಾಗಿ ಜ್ಞಾಪಕ ಶಕ್ತಿ ಅವರಿಗೆ ಒಂದು ಬಹಳ ಅವಶ್ಯಕವಾದಂತಹ ವಸ್ತು ಅಂತ ಹೇಳ್ತಾನೆ. ಆನ್ ದಿ ಅದರ್ ಹ್ಯಾಂಡ್ ಸ್ಟೇಟ್ಸ್ಮೆನ್ ಹ್ಯಾವ್ ಎಕ್ಸ್ಟ್ರಾರ್ಡಿನರಿಲಿ ಬ್ಯಾಡ್ ಮೆಮರೀಸ್. ರಾಜಕಾರಣಿಗಳಿಗೆ ಬಹಳ ಕೆಟ್ಟದಾದಂತಹ ನೆನಪಿನ ಶಕ್ತಿ ಇರ್ತದೆ, ಅವರಿಗೆ ನೆನಪಿನ ಶಕ್ತಿನೇ ಇರೋದಿಲ್ಲ ಅನ್ನುವಂತಹ ವಿಚಾರವನ್ನು ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ. ಇದು ಸತ್ಯ ಕೂಡ. ಅದಕ್ಕಾಗಿಯೇ ದಟ್ ಈಸ್ ದ ರೀಸನ್ ವೈ ದ ಆಟೋಬಯೋಗ್ರಫೀಸ್ ಆ್ಯಂಡ್ ದ ಸ್ಪೀಚಸ್ ಆಫ್ ಪೊಲಿಟೀಸಿಯನ್ಸ್ ಆರ್ ಕ್ವೆಶ್ಚನ್ಡ್ ಟೈಮ್ ಆ್ಯಂಡ್ ಅಗೇನ್. ಇದೇ ಕಾರಣಕ್ಕಾಗಿ ರಾಜಕಾರಣಿಗಳು ಬರೆದಿರುವಂತಹ ಆತ್ಮಚರಿತ್ರೆಗಳು ಹಾಗೂ ಅವರು ಕೊಟ್ಟಿರುವಂತಹ ಭರವಸೆಗಳು, ಭಾಷಣಗಳ ಮೇಲೆ ಜನರಿಗೆ ನಂಬಿಕೆ ಕಳೆದು ಹೋಗಿದೆ ಅಂತ ಹೇಳ್ತಾನೆ. ನೋಡ್ರಿ ನೀವು, ರಾಜಕಾರಣಿಗಳು ಈಗ ಹೇಳಿದ ಮಾತು ಮತ್ತೊಂದು ತಾಸಿಗೆ ಮರೆತು ಬಿಟ್ಟಿರ್ತಾರೆ. ಅವು ಈಗ ಕೊಟ್ಟಂತಹ ಆಶ್ವಾಸನೆಯನ್ನು ಇನ್ನೊಂದು 10 ನಿಮಿಷದ ನಂತರ ಅವರು ತಮ್ಮ ಆಶ್ವಾಸನೆಗಳನ್ನು ಮರೆತು ಬಿಟ್ಟಿರ್ತಾರೆ. ದಟ್ ಈಸ್ ವೈ ದೇ ಆರ್ ಲೆಸ್ ಬಿಲೀವೇಬಲ್ ಪೀಪಲ್. ಅವರನ್ನು ಕಡಿಮೆ ಜನ ನಂಬ್ತಾರೆ, ರಾಜಕಾರಣಿಗಳನ್ನು ಜನ ನಂಬೋದಿಲ್ಲ. ಯಾಕಂತಂದರೆ ಅವರಿಗೆ ನೆನಪಿನ ಶಕ್ತಿ ಇಲ್ಲ ಅಂತ ಹೇಳ್ತಾನೆ. ಆ್ಯಂಡ್ ಒಂದು ವಿಚಾರವನ್ನು ಹೇಳ್ತಾನೆ. ಬಿಕಾಸ್ ಆಫ್ ದೇರ್ ಫಾರ್ಗೆಟ್ಫುಲ್ನೆಸ್ ದೇರ್ ಆರ್ ನೋ ಗ್ರೇಟ್ ಸ್ಟೇಟ್ಸ್ಮೆನ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಅವರ ನೆನಪಿನ ಶಕ್ತಿ ಕಡಿಮೆ ಇರುವುದರಿಂದ ಮಹಾನ್ ರಾಜಕೀಯ ನಾಯಕರು ಇಲ್ಲ ಅನ್ನುವಂಥ ವಿಚಾರಗಳನ್ನು ಕೂಡ ರಾಬರ್ಟ್ ಲಿಂಡ್ ಸೇಸ್. ಆ್ಯಂಡ್ ಹಿ ಆಲ್ಸೋ ಸೇಸ್ ಗುಡ್ ಮೆಮರಿ ಈಸ್ ವೆರಿ ಕಾಮನ್. ಅಕಾರ್ಡಿಂಗ್ ಟು ಹಿಮ್ ವಿ ಮಸ್ಟ್ ನೀಡ್ ಗುಡ್ ಮೆಮರಿ. ವೈ? One who has bad memory can be considered as eccentric, he says. ಯಾವ ವ್ಯಕ್ತಿಗೆ ನೆನಪಿನ ಶಕ್ತಿ ಇಲ್ಲ ಅಂತಹ ವ್ಯಕ್ತಿಯನ್ನು ನಾವು ಇಸೆಂಟ್ರಿಕ್ ಅಥವಾ ಹುಚ್ಚ ಅಂತ ಕರಿತೀವಿ ಅಂತ ಹೇಳ್ತಾನೆ. ಯಾವ ಇಸೆಂಟ್ರಿಕ್ ಅಥವಾ ಹುಚ್ಚ ಇರುವಂತಹ ವ್ಯಕ್ತಿ ಅವನಿಗೆಲ್ಲ ಕರೆಕ್ಟ್ ಇರ್ತದೆ, ಆದರೆ ಅವನಿಗೆ ನೆನಪಿರೋದಿಲ್ಲ. ಅವನು ಮಾಡುವಂತಹ ಕೆಲಸಗಳ ಬಗ್ಗೆ ಜ್ಞಾನ ಇರೋದಿಲ್ಲ, ಅವನು ಹಿಂದೆ ಮಾಡಿದಂಥ ಕೆಲಸಗಳ ಬಗ್ಗೆ ನೆನಪಿರೋದಿಲ್ಲ. ದಟ್ ಈಸ್ ದ ರೀಸನ್ ವೈ ದ ಪೀಪಲ್ ಹೂ ಹ್ಯಾವ್ ಬ್ಯಾಡ್ ಮೆಮರಿ ಕ್ಯಾನ್ ಬಿ ಕಾಲ್ಡ್ ಆ್ಯಸ್ ಇಸೆಂಟ್ರಿಕ್ ಅಕಾರ್ಡಿಂಗ್ ಟು ರಾಬರ್ಟ್ ಲಿಂಡ್. ಇನ್ನು ಕೊನೆಯದಾಗಿ ಈ ಎಸ್ಸೆ ಮುಗಿಯುವಂತಹ ಸಮಯದಲ್ಲಿ ರಾಬರ್ಟ್ ಲಿಂಡ್ ಅವರು ಒಂದು ಭಾಳ ಹಾಸ್ಯಾಸ್ಪದವಾದಂತಹ ಒಂದು ಕಥೆಯನ್ನು ಹೇಳ್ತಾರೆ. ಏನು ಅಂತಂದರೆ, ಒಬ್ಬ ವ್ಯಕ್ತಿ ಇರ್ತಾನೆ ಆ್ಯಂಡ್ ಹೀ ಹ್ಯಾಸ್ ಗಾಟ್ ಅ ಚೈಲ್ಡ್. ಅವನಿಗೆ ಒಂದು ಮಗು ಇರ್ತದೆ. ಆ ಮಗುವನ್ನು ಕರೆದುಕೊಂಡು ವಾಕ್ ಹೋಗಿರ್ತಾನೆ. ಹೀ ಹ್ಯಾಸ್ ಟೇಕನ್ ಹೀಸ್ ಬಾಯ್ ಇನ್ ಅ ಪ್ಯಾರಾಂಬುಲೇಟರ್, ಅಂದರೆ ತಳ್ಳೋ ಗಾಡಿ, ಮಕ್ಕಳನ್ನು ಕೂಡಿಸ್ಕೊಂಡು ತಳ್ಳೋ ಗಾಡಿ ಇರ್ತದಲ್ಲ, ಆ ಗಾಡಿ ಒಳಗೆ ಕೂಡಿಸ್ಕೊಂಡು ತಂದೆ ಮಗುವನ್ನು ಕರ್ಕೊಂಡು ಹೊರಗಡೆ ಹೋಗಿದ್ದಾನೆ. ವೆನ್ ಹಿ ವಾಸ್ ವಾಕಿಂಗ್ ಇನ್ ದ ಸ್ಟ್ರೀಟ್, ಓಣಿಯಲ್ಲಿ ಹೋಗುವಂಥ ಸಮಯದಲ್ಲಿ ಹೀ ಕಮ್ಸ್ ಅಕ್ರಾಸ್ ಟು ಅ ವೈನ್ ಶಾಪ್, ಒಂದು ಸಾರಾಯಿ ಅಂಗಡಿಯನ್ನು ನೋಡ್ತಾನೆ. ಆವಾಗ ಅವನಿಗೇನೋ ಸ್ವಲ್ಪ ಡ್ರಿಂಕ್ಸ್ ಮಾಡಬೇಕು ಅಂತ ಅನ್ನಿಸ್ತದೆ. ಆ್ಯಂಡ್ ಹೀ ಲೀವ್ಸ್ ದ ಬಾಯ್ ಇನ್ ಪ್ಯಾರಾಂಬುಲೇಟರ್ ಔಟ್ಸೈಡ್ ದ ಶಾಪ್. ಆ ಮಗುವನ್ನು ಆ ಅಂಗಡಿಯ ಮುಂದ್ಗಡೆ ಬಿಟ್ಟು ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ಹೀ ಸ್ಟಾರ್ಟ್ಸ್ ಡ್ರಿಂಕಿಂಗ್ ಆ್ಯಂಡ್ ಆಫ್ಟರ್ ಕಮ್ಮಿಂಗ್ ಔಟ್ ಆಫ್ ದ ಶಾಪ್ ಹೀ ಫಾರ್ಗೆಟ್ಸ್ ಟು ಟೇಕ್ ದ ಬಾಯ್. ಆ ಮಗುವನ್ನು ಅಲ್ಲೇ ಮರೆತು ಹೋಗಿಬಿಡ್ತಾನೆ.
ಆ್ಯಂಡ್ ಬೈ ದ ಟೈಮ್ ಹೀಸ್ ವೈಫ್ ಆಲ್ಸೋ ಕಮ್ಸ್ ಇನ್ ದ ಸೇಮ್ ರೋಡ್. ಅವನ ಹೆಂಡತಿಯೂ ಕೂಡ ಅದೇ ರಸ್ತೆಯಲ್ಲಿ ಹಾದು ಹೋಗ್ತಿರ್ತಾಳೆ. ಆವಾಗ ಸಿ ಲುಕ್ಸ್ ಎಟ್ ದ ಬಾಯ್, ಆ ಮಗುವಿನ ಕಡೆ ನೋಡ್ತಾಳೆ. ಅವಳಿಗೆ ಗೊತ್ತಾಗ್ತದೆ ಇದು ನನ್ನ ಮಗು, ನನ್ನ ಗಂಡ ಮರ್ತು ಹೋಗಿದ್ದಾನೆ, ಇದನ್ನು ತೆಗೆದುಕೊಂಡು ಮನೆಗೆ ಹೋಗಿ ಅವ ಬಂದಾಗ ಜಗಳ ಮಾಡಬೇಕು ಅಂತ ಆಕೆ ರೆಡಿಯಾಗಿ ಕುಂತಿರ್ತಾಳೆ. ಆ್ಯಂಡ್ ಆಫ್ಟರ್ ಸಮ್ ಟೈಮ್ ಒಂದು ಗಂಟೆ ಬಿಟ್ಟ ನಂತರ ಗಂಡ ಮನೆಗೆ ಬರ್ತಾನೆ. ಅದು ಮಧ್ಯಾಹ್ನ ಊಟದ ಸಮಯ ಆಗಿರ್ತದೆ. ಆವಾಗ ಅವಳು ಏನು ಅಂದ್ಕೊಂಡಿರ್ತಾಳೆ ಅಂತಂದರೆ, ಮನೆಗೆ ಬಂದವನ ಗಂಡ ಇಲ್ಲ ನನ್ನ ಮಗನ ಕಳೆದುಕೊಂಡೆ, ಮಗು ಎಲ್ಲಿ ಹೋಯ್ತು ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಎಲ್ಲೇ ಮರೆತು ಬಂದೇನಿ ಅಂತ ಹೇಳ್ತಾನೆ ಅಂತ ಅವಳು ಅಂದ್ಕೊಂಡಿರ್ತಾಳೆ. ಬಟ್ ದ್ಯಾಟ್ ಡಸಂಟ್ ಹ್ಯಾಪನ್. ಆ ರೀತಿ ಆಗೋದಿಲ್ಲ. ಮನೆಗೆ ಬಂದವನ ಗಂಡ ಹೀ ಈಸ್ ವೆರಿ ಹ್ಯಾಪಿ, ಭಾಳ ಜೋವಿಯಲ್ ಮೂಡ್ನಲ್ಲಿರ್ತಾನೆ, ಡ್ರಿಂಕ್ಸ್ ಮಾಡಿರ್ತಾನೆ, ತನ್ನದೇ ಲೋಕದೊಳಗಿರ್ತಾನೆ. ಅವ ಮನೆಗೆ ಬಂದವನ ಏನು ಕೇಳ್ತಾನೆ, ವೆಲ್ ಡಿಯರ್ ವಾಟ್ ಈಸ್ ದೇರ್ ಫಾರ್ ಲಂಚ್, ಮಧ್ಯಾಹ್ನ ಊಟಕ್ಕೆ ಏನು ಮಾಡಿ ಅಂತ ಕೇಳ್ತಾನೆ. ಆವಾಗ ಹೆಂಡತಿಗೆ ಶಾಕ್ ಆಗ್ತದೆ. ವೈ? ಹಿ ಹ್ಯಾಸ್ ಕಂಪ್ಲೀಟ್ಲಿ ಫರ್ಗಾಟನ್ ಅಬೌಟ್ ದ ಕಿಡ್, ಹಿ ಹ್ಯಾಸ್ ಕಂಪ್ಲೀಟ್ಲಿ ಫರ್ಗಾಟನ್ ಅಬೌಟ್ ದ ಚೈಲ್ಡ್. ಅವ ಮಗುವನ್ನು ಹೊರಗೆ ಕರ್ಕೊಂಡು ಹೋಗಿದ್ದೆ ಅನ್ನುವಂಥ ವಿಚಾರವನ್ನೇ ಮರೆತು ಬಿಟ್ಟಿರ್ತಾನೆ. ಆವಾಗ ಅವಳಿಗೆ ಅದು ಶಾಕ್ ಆಗ್ತದೆ ಅನ್ನುವಂತಹ ವಿಚಾರ. ಆ್ಯಂಡ್ ದಿಸ್ ಈಸ್ ಹೌ he has completely forgotten about his child. And according to Robert Lind, ಇಷ್ಟು ನೆನಪಿನ ಶಕ್ತಿ ಅಂದರೆ ನೆನಪಿನ ಶಕ್ತಿ ಇಲ್ಲದೇ ಇರುವಂಥ ವ್ಯಕ್ತಿಗಳು ಯಾರಾಗಿರ್ತಾರೆ ಅಂತಂದರೆ, he might be a philosopher or great thinker. ಈ ವ್ಯಕ್ತಿ ತನ್ನ ಮಗುವನ್ನೇ ಮರೆತು ಬಂದಂತಹ ವ್ಯಕ್ತಿ might be a great philosopher or a great thinker. ಒಬ್ಬ ಮಹಾನ್ ತತ್ವಶಾಸ್ತ್ರಜ್ಞ ಅಥವಾ ಮಹಾನ್ ವಿಚಾರವಾದಿ ಮಾತ್ರ ಇಂತಹ ಮಗುವನ್ನು ಮರೆತು ಬರುವಂಥ ಕೆಲಸವನ್ನು ಮಾಡಬಹುದು, ಅದು ಬೇರೆಯವರಿಂದ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಭಾಳ ಫನ್ನಿಯಾದಂಥ ವಿಚಾರವನ್ನು ಹೇಳ್ತಾ ರಾಬರ್ಟ್ ಲಿಂಡ್ ಕನ್ಕ್ಲೂಡ್ಸ್ ದ ಎಸ್ಸೆ. ಥ್ಯಾಂಕ್ ಯು ವೆರಿ ಮಚ್.